वो तो देह का नाम है, जिस देह के द्वारा ಅದಂತೂ ದೇಹದ ಹೆಸರಾಗಿದೆ. ಆ ದೇಹದ ಮೂಲಕ भान पक्का हुआ है। ಬಾನ್ ಅಂದ್ರೆ ಮಮತ್ವ ಪಕ್ಕಾ ಆಗ್ಬಿಟ್ಟಿದೆ. ऐसे ही देही अभिमानी ಇದೇ ರೀತಿ ದೇಹಿ ಅಭಿಮಾನಿ, स्वमानधारी स्वराज्य अधिकारी, ಸ್ವಮಾನ್ದಾರಿ ಮತ್ತು ಸ್ವರಾಜ್ಯ ಅಧಿಕಾರಿ ये इतना पक्का हो जाए। आप कहते हो ना हमारा जीवन परिवर्तन है, ಇದು ಈ ರೀತಿ ಪಕ್ಕಾ ಆಗ್ಬಿಡುತ್ತೆ. ನೀವ್ ಹೇಳ್ತೀರಲ್ವಾ ನಮ್ಮ ಜೀವನ ಪರಿವರ್ತನೆ ಆಗಿದೆ ಅಂತ. तो परिवर्तन क्या किया? ಪರಿವರ್ತನೆ ಏನ್ ಮಾಡಿದ್ರಿ? देह अभिमान को आत्माभिमान में परिवर्तन किया। ದೇಹಾಭಿಮಾನವನ್ನ ಆತ್ಮಾಭಿಮಾನಿಯನ್ನಾಗಿ ಪರಿವರ್ತನೆ ಮಾಡಿದ್ರ? देह अभिमान से स्वमान ದೇಹಾಭಿಮಾನದಿಂದ ಸ್ವಮಾನತೆ, स्वराज्य अधिकारी बने। ಸ್ವರಾಜ್ಯ ಅಧಿಕಾರಿ ಆದ್ರ? तो चेक करो ज्ञान स्वरूप बना हूं ಚೆಕ್ ಮಾಡ್ಕೊಳ್ಳಿ, ಜ್ಞಾನ ಸ್ವರೂಪ ಆಗಿದೀವಾ या ज्ञान सुनने और सुनाने वाला बना हूं। ಅಥವಾ ಜ್ಞಾನ ಕೇಳ್ಬಿಟ್ಟು ಹೇಳುವಂತವ್ರಾಗಿದ್ದೀನಾ? ज्ञान अर्थात नॉलेज, ಜ್ಞಾನ ಅದರ ಅರ್ಥನೇ ಆಗಿದೆ ನಾಲೆಜ್. नॉलेज का प्रैक्टिकल रूप है। ನಾಲೆಜಿನ ಪ್ರಾಕ್ಟಿಕಲ್ ರೂಪ ಆಗಿದೆ. नॉलेज के लिए ही कहते हैं नॉलेज इज माइट। ನಾಲೆಜ್ಗೋಸ್ಕರನೇ ಹೇಳಲಾಗುತ್ತೆ ನಾಲೆಜ್ ಇಸ್ ಮೈಟ್. नॉलेज इज लाइट। ನಾಲೆಜ್ ಇಸ್ ಲೈಟ್ ಅಂದ್ರೆ ನಾಲೆಜೇ ಶಕ್ತಿ ಆಗಿದೆ, ನಾಲೆಜೇ ಪ್ರಕಾಶ ಆಗಿದೆ. तो ज्ञान स्वरूप बनना अर्थात जो भी कर्म करेंगे ಜ್ಞಾನ ಸ್ವರೂಪ ಆಗೋದು ಅದರ ಅರ್ಥನೇ ಆಗಿದೆ ಏನೆಲ್ಲ ಕಾರ್ಯ ಮಾಡ್ತೀರಾ वो लाइट और माइट वाला हो। ಅದು ಲೈಟಿನದು ಮತ್ತು ಮೈಟಿನದಾಗಿರ್ಬೇಕು, ಪ್ರಕಾಶಮಯ ಮತ್ತು ಶಕ್ತಿಶಾಲಿ ಆಗಿರ್ಬೇಕು, यथार्थ कर्म हो। ಯಥಾರ್ಥ ಕಾರ್ಯ ಆಗಿರ್ಬೇಕು. इसको कहा जाता है ज्ञान स्वरूप बनना। ಇದಕ್ಕೆ ಹೇಳಲಾಗುತ್ತೆ ಜ್ಞಾನ ಸ್ವರೂಪ ಆಗೋದು. तो सिर्फ ज्ञान सुनाने वाला नहीं, ಕೇವಲ ಜ್ಞಾನ ಹೇಳುವಂತವ್ರಲ್ಲ, ज्ञान स्वरूप बन जाने वाला। ಜ್ಞಾನ ಸ್ವರೂಪ ಆಗುವಂತವ್ರು. योग स्वरूप का अर्थ ही है कर्म इंद्रिय जीत बनना। ಯೋಗ ಸ್ವರೂಪದ ಅರ್ಥನೇ ಆಗಿದೆ ಕರ್ಮೇಂದ್ರಿಯಗಳ ಮೇಲೆ ವಿಜಯ ಪಡ್ಕೊಳ್ಳೋದು. हर एक कर्मेंद्रिय पर स्वराज्यधारी, ಪ್ರತಿ ಒಂದು ಕರ್ಮೇಂದ್ರಿಯಗಳ ಮೇಲೆ ಸ್ವರಾಜ್ಯ ಅಧಿಕಾರಿ. इसको कहा जाता है योग ಇದಕ್ಕೆ ಹೇಳಲಾಗುತ್ತೆ ಯೋಗ, अर्थात युक्त युक्त। ಅದರ ಅರ್ಥನೇ ಆಗಿದೆ ಯುಕ್ತಿಯುಕ್ತ. ऐसे अगर ज्ञान और योग का स्वरूप है ಇಂಥ ಒಂದು ಜ್ಞಾನ ಮತ್ತು ಯೋಗದ ಸ್ವರೂಪ ಇದೆ, तो हर गुण की धारणा ऑटोमेटिकली हो जाएगी। ಆಗ ಪ್ರತಿ ಒಂದು ಗುಣದ ಧಾರಣೆ ಸ್ವತಃನೇ ಬಂದ್ಬಿಡುತ್ತೆ. ज्ञान योग है, योग युक्त है, ಏನು ಎಲ್ಲಿ ಜ್ಞಾನ ಯೋಗ ಇದೆ, ಯೋಗ ಯುಕ್ತರಾಗಿರ್ತಾರೆ, वहाँ गुणों की धारणा ऑटोमेटिकली हो जाएगी। ಅಲ್ಲಿ ಗುಣಗಳ ಧಾರಣೆ ಸ್ವತಃನೇ ಬಂದ್ಬಿಡುತ್ತೆ. सेवा हर समय ऑटोमेटिकली होगी। ಸೇವೆ ಪ್ರತಿ ಸಮಯ ಸ್ವತಃನೇ ನಡೆಯುತ್ತೆ, ಆಗುತ್ತೆ. करना नहीं पड़ेगी, मेहनत अनुभव नहीं होगी। ಮಾಡುವಂತದ್ದಿರೋದಿಲ್ಲ, ಕಷ್ಟಪಡುವಂತ ಮಾತೇ ಬರಲ್ಲ. ऐसे लगेगा जैसे कराने हार करा रहा है। ಆ ರೀತಿ ಅನ್ಸುತ್ತೆ ಮಾಡಿಸುವಂತವ್ರು ಮಾಡಿಸ್ತಾ ಇದ್ದಾರೆ. तो समय अनुसार चाहे मनसा सेवा करे, ಸಮಯದ ಅನುಸಾರ चाहे ಮನಸಾ ಸೇವೆ ಮಾಡಿ ಅಥವಾ वाचा करे, चाहे कर्मणा करे, ವಾಚ ಮಾಡಿ ಅಥವಾ ಕರ್ಮಣ ಮಾಡಿ, चाहे स्नेह के संबंध में करे, ಅಥವಾ ಸ್ನೇಹದ ಸಂಬಂಧದಲ್ಲೇ ಮಾಡಿ, सेवा भी हर समय अखंड चलती रहेगी। ಸೇವೆನೂ ಸಹ ಪ್ರತಿ ಸಮಯ ನಿರ್ವಿಘ್ನ ಆಗಿ ನಡೀತಾ ಇರುತ್ತೆ. संबंध और संपर्क में भी सेवा होती रहेगी। ಸಂಬಂಧ ಮತ್ತು ಸಂಪರ್ಕದಲ್ಲೂ ಸಹ ಸೇವೆ ಆಗ್ತಾ ಇರುತ್ತೆ. मानो कोई आपके भाई या बहन ತಿಳ್ಕೊಳ್ಳಿ, ನಿಮ್ಮ ಯಾರಾದ್ರೂ ಸಹೋದರ ಸಹೋದರಿ ब्राह्मण परिवार में थोड़ा सा मायूस है, ಬ್ರಾಹ್ಮಣ ಪರಿವಾರದಲ್ಲಿ ಯಾರಾದ್ರೂ ಬೇಜಾರುಳ್ಳವರಾಗಿರ್ತಾರೆ, थोड़ा पुरुषार्थ में डल है, ಅವರು ಸ್ವಲ್ಪ ಪುರುಷಾರ್ಥದಲ್ಲಿ ಡಲ್ ಆಗಿರ್ತಾರೆ, कोई संस्कार के वशीभूत है, ಅವರು ಸಂಸ್ಕಾರದ ವಶೀಭೂತರಾಗಿರ್ತಾರೆ. ऐसे संपर्क वाली आत्मा को
ಅಂತ ಒಂದು ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೆ आपने उमंग उत्साह दिलाया, ನೀವು सहयोग दिया, ನೀವು ಉಮಂಗ್ ಉತ್ಸಾಹ ಕೊಟ್ರಿ ಮತ್ತು ಸಹಯೋಗ, ಉಮಂಗ್ ಉತ್ಸಾಹ ತಂದ್ರಿ ಮತ್ತು ಸಹಯೋಗ ಕೊಟ್ರಿ, स्नेह दिया, ಸ್ನೇಹ ಕೊಟ್ರಿ. ये भी सेवा का पुण्य आपका जमा हो जाता है। ಇದನ್ನು ಸಹ ಸೇವೆಯ ಪುಣ್ಯ ನಿಮ್ದು ಜಮಾ ಆಗ್ಬಿಡುತ್ತೆ. गिरे हुए को उठाना, ಬಿದ್ದೋಗಿರುವಂತವ್ರನ್ನ ಮೇಲಕ್ಕೆತ್ತದು ये पुण्य गाया जाता है। ಇದು ಪುಣ್ಯ ಅಂತ तो ಹೇಳಲಾಗುತ್ತೆ. संबंध और संपर्क में भी सेवा करना, ಸಂಬಂಧ ಮತ್ತು ಸಂಪರ್ಕದಲ್ಲೂ ಸಹ ಸೇವೆ ಮಾಡೋದು ये सच्चे सेवाधारी का कर्तव्य है। ಇದು ಸತ್ಯ ಸೇವೆದಾರಿಯ ಕರ್ತವ್ಯ ಆಗಿದೆ. सेवा मिले या हमको सेवा दी जाए, ಸೇವೆ ಸಿಗ್ಬೇಕು ಅಥವಾ ಸೇವೆ ಯಾರಾದ್ರೂ ಕೊಟ್ರೆ तो सेवा होगी, ಸೊ ಆಗ ನಾವು ಸೇವೆ ಮಾಡ್ತೀವಿ. ऐसे बुद्धि में नहीं आना चाहिए। ಈ ರೀತಿ ಬುದ್ಧಿಯಲ್ಲಿ ಬರಬಾರ್ದು. स्वयं मनसा वाचा कर्मणा संपर्क संबंध में ಸ್ವಯಂ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ऑटोमेटिकली सेवा होती ही रहे। ಸ್ವತಃನೇ ಸೇವೆ ಆಗ್ತಾ ಇರ್ಬೇಕು. कई बार बाप दादा ने देखा है ಕೆಲವು ಸಲ ಬಾಪ್ ದಾದಾ ನೋಡಿದರೆ कि संपर्क में कोई कोई बच्चा देखता भी है ಸಂಪರ್ಕದಲ್ಲಿ ಕೆಲವು ಮಕ್ಕಳು ನೋಡ್ತಾರೆ कि इनका स्वभाव संस्कार थोड़ा जो होना चाहिए ಇವರ ಒಂದು ಸ್ವಭಾವ ಸಂಸ್ಕಾರ ಯಾವ ರೀತಿ ಇರಬೇಕು वो नहीं है, ಆ ರೀತಿ ಇಲ್ಲ. लेकिन ये तो ऐसा ही है, ಅರೆ ಇವರಂತೂ ಅದೇ ರೀತಿ ಇದ್ದಾರೆ, ये बदलने वाला नहीं है, ಇವ್ರು ಪರಿವರ್ತನೆ ಆಗುವಂತವ್ರಾಗಿಲ್ಲ, इसकी सेवा करना टाइम वेस्ट करना है, ಇವರ ಸೇವೆ ಮಾಡೋದು ಟೈಮ್ ವೇಸ್ಟ್ ಮಾಡೋದು, ऐसा संकल्प करना यथार्थ बात नहीं है। ಈ ರೀತಿ ಸಂಕಲ್ಪ ಮಾಡೋದು ಯಥಾರ್ಥ ರೀತಿ ಮಾತಾಗಿಲ್ಲ. ये सेवाधारी का संकल्प नहीं है। ಇದು ಸೇವಾದಾರಿಯ ಸಂಕಲ್ಪ ಆಗಿಲ್ಲ. जब आप मानते हो कि हम प्रकृति को भी सतो प्रधान बनाने वाले हैं, ಯಾವಾಗ ನೀವು ಒಪ್ಕೊಳ್ತೀರಾ ನಾವು ಪ್ರಕೃತಿಯನ್ನು ಸಹ ಸತೋಪ್ರದಾನ ಮಾಡುವಂತವರಾಗಿದ್ದೀವಿ, प्रकृति को जो जड़ है ಪ್ರಕೃತಿಯನ್ನ ಏನದು ಜಡ ಆಗಿದೆಯೋ हम उसको भी परिवर्तन करने वाली चैतन्य आत्मा है। ನಾವು ಅದನ್ನು ಸಹ ಪರಿವರ್ತನೆ ಮಾಡುವಂತ ಚೈತನ್ಯ ಆತ್ಮಗಳಾಗಿದ್ದೀವಿ. हम ब्राह्मण कहलाते हैं, ನಾವು ಬ್ರಾಹ್ಮಣರು ಅಂತ ಹೇಳಿಸ್ಕೊಳ್ತೀವಿ, संस्कार के वशीभूत होते हैं, ಸಂಸ್ಕಾರದ ಅಲ್ಲಿ ವಶೀಭೂತರಾಗಿದ್ದೀವಿ. तो ब्राह्मण कैसे हुए? ಇಂಥವ್ರು ಬ್ರಾಹ್ಮಣರು ಹೇಗಾದ್ರು? शूद्रों के संस्कार नहीं बदलते हैं। ಶೂದ್ರರ ಸಂಸ್ಕಾರ ಪರಿವರ್ತನೆ ಆಗಲ್ಲ. ब्राह्मण किसके द्वारा बनते हैं? ಬ್ರಾಹ್ಮಣರು ಯಾರ ಮೂಲಕ ಆಗ್ತಾರೆ? ब्रह्मा द्वारा। ಬ್ರಹ್ಮನ ಮೂಲಕ. और ब्रह्मा किसके द्वारा बनता है? ಮತ್ತು ಬ್ರಹ್ಮ ಯಾರ ಮೂಲಕ ಆಗ್ತಾರೆ? ऑलमाइटी अथॉरिटी के द्वारा ब्रह्मा बनता है। ಆಲ್ಮೈಟಿ ಅಥಾರಿಟಿ ಅಂದ್ರೆ ಸರ್ವಶಕ್ತಿವಾನ್ ತಂದೆ ಇದ್ದಾರೆ, ಅವ್ರ ಮೂಲಕ ಆಗ್ತಾರೆ. तो ब्राह्मण तो संसार को पलटने वाले हैं। ಬ್ರಾಹ್ಮಣರಂತೂ ಸಂಸಾರವನ್ನ ಪರಿವರ್ತನೆ ಮಾಡುವಂತವರಾಗಿದ್ದಾರೆ. जब सारी प्रकृति का संस्कार बदलने की चैलेंज की हुई है, ಅಂದ್ರೆ ಇಡೀ ಸಂಸಾರದ ಪ್ರಕೃತಿಯನ್ನೇ ಪರಿವರ್ತನೆ ಮಾಡುವಂತ ಒಂದು ಚಾಲೆಂಜ್ ಮಾಡಿದೀರಾ, तो प्रकृति तो जड़ है। ಆ ಪ್ರಕೃತಿಯಂತೂ ಜಡ ಆಗಿದೆ. प्रकृति पुरुष से है, ಪ್ರಕೃತಿ ಪುರುಷನಿಂದ ಆಗಿದೆ. किससे? ಯಾರ ಮೂಲಕ? प्रकृति का कारण कौन हुआ ಪ್ರಕೃತಿಗೆ ಕಾರಣ ಯಾರಾದ್ರೂ? है? जड़ की रचना करने वाला कौन? ಅರೆ ಜಡದ್ದು ರಚನೆ ಮಾಡುವಂತವ್ರು ಯಾರು? चैतन्य। ಚೈತನ್ಯ. पुरुष माने आत्मा। ಪುರುಷ ಅಂದ್ರನೇ ಆತ್ಮ. वो जड़ प्रकृति आपके संबंध में है। ಆ ಜಡ ಪ್ರಕೃತಿ ನಿಮ್ಮ ಸಂಬಂಧದಲ್ಲಿದೆ. तो सच्चा सेवादारी अपने सेवा का पुण्य कमाने का शुभ भावना ಸತ್ಯ ಸೇವಾದಾರಿ ತಮ್ಮ ಒಂದು ಪುಣ್ಯ ಸಂಪಾದನೆ ಮಾಡ್ಕೊಳ್ಳುವಂತ ಶುಭ ಕಾಮನೆ अवश्य रखेगा। ಅವಶ್ಯ ಇಡ್ತಾರೆ.
बाकी ये तो है ही ऐसा, ಆದ್ರೆ ಅರೆ ಇವ್ರಂತೂ ಇದೇ ರೀತಿ ಇದ್ದಾರೆ, ये बदल नहीं सकता, ಇವ್ರ ಪರಿವರ್ತನೆ ಆಗ ಸಾಧ್ಯನೇ ಇಲ್ಲ, ये कोई शुभ भावना नहीं है, ಇದೇನು ಶುಭ ಭಾವನೆ ಆಗಿಲ್ಲ. ये तो सूक्ष्म घृणा की भावना है। ಅರೆ ಇದಂತೂ ಸೂಕ್ಷ್ಮದಲ್ಲಿ ಈರ್ಷೆಯ ಭಾವನೆ ಆಗಿದೆ. सोचना चाहिए, ಅರೆ ವಿಚಾರ ಮಾಡ್ಬೇಕು, ये फिर भी हमारा भाई है, ಇವ್ರು ಆದ್ರೂ हमारी ಇವರು ನಮ್ಮ ಸಹೋದರ ಆಗಿದ್ದಾರೆ, बहन है, ನಮ್ಮ ಸಹೋದರಿ ಆಗಿದ್ದಾರೆ. बाबा बाबा तो कहता है ना, ಅರೆ ಬಾಬಾ ಬಾಬಾ ಅಂತನಾದ್ರೂ ಹೇಳ್ತಾರಲ್ವಾ. तो सच्चे सेवादारी सेवा के बिना, शुभ भावना के बिना ಸತ್ಯ ಸೇವಾದಾರಿ ಸೇವೆ ಇಲ್ದನೆ, ಶುಭ ಭಾವನೆ ಇಲ್ದನೆ रह नहीं सकेंगे। ಇರೋದಿಕ್ಕೆ ಸಾಧ್ಯನೇ ಆಗಲ್ಲ. ऐसी सेवा में भी पुण्य कमाएंगे, ನೋಡ್ರಿ, ಇಂಥ ಸೇವೆಯಲ್ಲೂ ಸಹ ಪುಣ್ಯವನ್ನ ಮಾಡ್ಕೊಳ್ತಾರೆ. गिरे हुए को कभी गिरावेंगे नहीं, उठावेंगे। ಬಿದ್ದೋಗಿರುವಂತವ್ರನ್ನ ಯಾವತ್ತೂ ಬೀಳ್ಸೋದಿಲ್ಲ, ಮೇಲೆ ಕೆತ್ತುತ್ತಾರೆ. सहयोग देना, इसको कहेंगे सच्चे सेवादारी, ಸಹಯೋಗ ಕೊಡೋದು, पुण्यात्मा। ಸಹಯೋಗ ಕೊಡೋದು ಇದಕ್ಕೇನೆ ಹೇಳಲಾಗುತ್ತೆ ಸತ್ಯ ಸೇವಾದಾರಿ ಮತ್ತು ಪುಣ್ಯಾತ್ಮ. तो ऐसे अपने को चेक करो, ಈ ರೀತಿ ತಮ್ಮನ್ನ ಚೆಕ್ ಮಾಡ್ಕೊಳ್ಳಿ. इतना सेवा का उमंग और उत्साह होना चाहिए। ಇಷ್ಟೊಂದು ಸೇವೆದು ಮತ್ತು ಉಮಂಗ್ ಉತ್ಸಾಹ ಇರಬೇಕು. इसको कहा जाता है अनुभव के अथॉरिटी वाला। ಇದಕ್ಕೇನೆ ಹೇಳಲಾಗುತ್ತೆ ಅನುಭವದ ಅಥಾರಿಟಿ ಉಳ್ಳವರು, ಅಧಿಕಾರವನ್ನ ಪಡ್ಕೊಂಡಿರುವಂತವ್ರು. तो अभी बाप दादा यही चाहते हैं, ಈಗ ಬಾಪ್ ದಾದಾ ಇದನ್ನೇ ಇಷ್ಟಪಡ್ತಾರೆ, अनुभवी मूर्त बनो ಅನುಭವಿ ಮೂರ್ತಿಗಳಾಗಿ, और अनुभव की अथॉरिटी को कार्य में लगाओ। ಮತ್ತು ಅನುಭವದ ಒಂದು ಅಥಾರಿಟಿಯನ್ನ ಕಾರ್ಯದಲ್ಲಿ ತೊಡಗಿಸಿ. तो चारों ही सब्जेक्ट में ಆಗ 4 ಸಬ್ಜೆಕ್ಟಿನಲ್ಲೂ जो अपने को अनुभवी स्वरूप बनना, अनुभव की अथॉरिटी को ಯಾರು ಅನುಭವಿ ಸ್ವರೂಪಗಳಾಗಿ ಅನುಭವದ ಅಥಾರಿಟಿಯನ್ನ, ಅಧಿಕಾರವನ್ನ कार्य में लगाएंगे, ಕಾರ್ಯದಲ್ಲಿ ತೊಡಗಿಸಿದ್ರೆ, जो भी कमी हो उसको संपन्न करेंगे, ಏನೆಲ್ಲ ಕೊರತೆ ಇರುತ್ತೋ ಅದನ್ನ ಸಂಪನ್ನ ಮಾಡಿದ್ರೆ, इतना अटेंशन देंगे ಇಷ್ಟೊಂದು ಆ ಕಡೆ ಅಟೆನ್ಷನ್ ಕೊಟ್ರೆ, अपने पर, ಅಂದ್ರೆ ತಮ್ಮ ಪ್ರತಿ वो हाथ उठाओ। ಅಂತವ್ರು ಕೈ ಎತ್ತಿ. मन का अंदरूनी हाथ उठा रहे हो ना, ಮನಸ್ಸಿನ ಒಳಗಡೆ ಇರುವಂತ ಕೈಯನ್ನ ಎತ್ತುತ್ತಾ ಇದ್ದೀರಲ್ವಾ, शरीर का हाथ नहीं, ಶರೀರದ ಕೈ ಅಲ್ಲ, मन का हाथ उठाओ। ಮನಸ್ಸಿನ ಕೈ ಎತ್ತಿ. मन का हाथ उठाना, क्योंकि बाप दादा शिवरात्रि पर ಮನಸ್ಸಿನ ಕೈ ಎತ್ತದು. ಹಾಗಾಗಿ ಬಾಪ್ ದಾದಾ ಶಿವರಾತ್ರಿಯಲ್ಲಿ आप सबकी रिजल्ट लेंगे। ನೀವೆಲ್ಲರ ರಿಸಲ್ಟ್ ಅನ್ನ ತಗೊಳ್ತಾರೆ. मन में कोई का भी कमी का संस्कार ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಸಂಸ್ಕಾರ अपनी स्वभावना को कम न करे, ತಮ್ಮ ಶುಭ ಭಾವನೆಯನ್ನ ಕಡಿಮೆ ಮಾಡಬಾರದು. उसका संस्कार तो ढीला है ही, ಅರೆ ಅವರ ಸಂಸ್ಕಾರ ಅಂತೂ ಸಡಿಲ ಇದ್ದೇ ಇದೆ. लेकिन वो इतना तो पावरफुल है ಆದ್ರೆ ಅವರು ಇಷ್ಟಾದ್ರೂ ಪವರ್ಫುಲ್ ಆಗಿದ್ದಾರೆ, जो आपकी स्वभावना को कम कर देता है। ನೋಡಿ, ನಿಮ್ಮ ಶುಭ ಭಾವನೆಯನ್ನ ಕಡಿಮೆ ಮಾಡ್ಬಿಡ್ತಾರೆ. इसलिए जैसे ब्रह्मा बाप ने ಹೇಗೆ ಬ್ರಹ್ಮ ತಂದೆ क्या क्या नहीं देखा ಏನೇನೆಲ್ಲ ನೋಡಿಲ್ಲ, और क्या नहीं किया, ಏನೇನ್ ಮಾಡಿಲ್ಲ, जिम्मेवार होते भी अंत में शुभ भावना शुभ कामना के 3 शब्द ಜವಾಬ್ದಾರರಾಗಿದ್ರು ಸಹ ಅಂತ್ಯದಲ್ಲಿ ಶುಭ ಭಾವನೆ ಶುಭ ಕಾಮನೆಯ 3 ಶಬ್ದಗಳನ್ನು सभी को शिक्षा के दे करके गए। ಎಲ್ಲರಿಗೂ ಶಿಕ್ಷಣದ ರೂಪದಲ್ಲಿ ಕೊಟ್ಬಿಟ್ಟು ಹೊರಟೋದ್ರು. वो याद है 3 शब्द? ಅದು ನೆನ್ಪಿದೆನಾ ಆ 3 ಶಬ್ದಗಳು? स्वयं भी निराकारी, ಸ್ವಯಂ ಸಹ ನಿರಾಕಾರಿ, निरहंकारी, निर्विकारी, ನಿರಾಂಕಾರಿ ಮತ್ತು ನಿರ್ವಿಕಾರಿ. इस स्थिति में अव्यक्त बने। ಈ ಸ್ಥಿತಿಯಲ್ಲಿ ಅವ್ಯಕ್ತರಾಗಿ किसी को भी कभी भी कर्म भोग की फीलिंग नहीं दिलाई। ಯಾವತ್ ಯಾರಿಗೂ ಸಹ ಕರ್ಮ ಭೋಗದ ಒಂದು ಅನುಭವ ಮಾಡಿಸಿಲ್ಲ. किसने समझा? ಇದನ್ನ ತಿಳ್ಕೊಂಡ್ರ?
कि कर्म भोग समाप्त हो रहा है, ಏನ್ ಕರ್ಮ ಭೋಗ ಸಮಾಪ್ತಿ ಆಗ್ತಾ ಇದೆ. तो क्या हो गया? ಹಾಗಾಗಿ ಏನಾಗ್ಬಿಡ್ತು? अव्यक्त हो गया. ಏನಾಗ್ಬಿಟ್ರು? ಅವ್ಯಕ್ತರಾಗ್ಬಿಟ್ರು. तो ऐसा ब्रह्मा बाप समान फरिश्ता भव, ಅಂತ ಒಂದು ಬ್ರಹ್ಮ ತಂದೆ ಸಮಾನ ಫರಿಸ್ತೆ ಭವ, ये वरदान जो बाप ने करके दिखाया, ಏನು ಈ ವರದಾನವನ್ನ ತಂದೆ ಮಾಡಿ ತೋರಿಸಿದ್ರು. तो फॉलो ब्रह्मा बाप. ಹಾಗಾಗಿ ಫಾಲೋ ಬ್ರಹ್ಮ ತಂದೆ. ब्रह्मा बाप से प्यार रहा, ಬ್ರಹ್ಮ ತಂದೆಯ ಪ್ರತಿ ಪ್ರೀತಿ ಇದೆ. अभी भी चाहे साकार में नहीं देखा, ಇವಾಗ್ಲೂ ಸಹ ಬಲೆ ಸಾಕಾರದಲ್ಲಿ ನೋಡಿಲ್ಲ. लेकिन अव्यक्त तन के रूप में, अव्यक्त बाप के रूप में भी ಆದ್ರೆ ಅವ್ಯಕ್ತ ತನುವಿನ ಮೂಲಕ, ಅವ್ಯಕ್ತ ತಂದೆಯ ಮೂಲಕ स्नेह तो सबका है ना. ಸ್ನೇಹ ಅಂತೂ ಎಲ್ಲಾರ್ದು ಆಗಿದೆ ಅಲ್ವಾ. बाप दादा दोनों से स्नेह में देखा गया. ಬಾಬ್ ದಾದಾ ಎರಡನ್ನೂ ಸಹ ಸ್ನೇಹದಲ್ಲಿ ನೋಡಿದರೆ स्नेह की सब्जेक्ट में मेजॉरिटी बच्चे पास हैं, ಸ್ನೇಹದ ಸಬ್ಜೆಕ್ಟ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಪಾಸ್ ಆಗಿದ್ದಾರೆ. और बच्चों को स्नेह ही चला रहा है. ಆ ಮಕ್ಕಳನ್ನ ಸ್ನೇಹನೇ ನಡೆಸ್ತಾ ಇದೆ. चाहे धारणा नहीं भी हो, ಬಲೆ ಧಾರಣೆ ಇಲ್ದನೇ ಇರಬಹುದು, कोई भी सब्जेक्ट में कमी हो, ಯಾವುದೇ ಸಬ್ಜೆಕ್ಟಿನಲ್ಲಿ ಕೊರತೆ ಇರಬಹುದು, लेकिन स्नेह की सब्जेक्ट में सभी मेजॉरिटी पास है. ಆದ್ರೆ ಸ್ನೇಹದ ಸಬ್ಜೆಕ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪಾಸ್ ಆಗಿದ್ದಾರೆ. स्नेह बच्चों को चला रहा है. ಈ ಸ್ನೇಹ ಮಕ್ಕಳನ್ನ ನಡೆಸ್ತಾ ಇದೆ. और आप सभी भी यहाँ क्यों आए हो? ಮತ್ತು ನೀವೆಲ್ಲರೂ ಸಹ ಇಲ್ಲಿ ಏನಕ್ಕೆ ಬಂದಿದ್ದೀರಾ? किस विमान में आए हो? ಯಾವ ವಿಮಾನದಲ್ಲಿ ಬಂದಿದ್ದೀರಾ? स्नेह के विमान में पहुंचे हो ना. ಸ್ನೇಹದ ವಿಮಾನದಲ್ಲಿ ತಲುಪಿದಿರಲ್ವಾ. और बाप दादा का भी लास्ट बच्चे से प्यार है. ಬಾಪ್ ದಾದನಿಗೂ ಸಹ ಲಾಸ್ಟ್ ಮಗುವಿನ ಪ್ರತಿ ಪ್ರೀತಿ ಇದೆ. कैसा भी है, लेकिन प्यार में पास है. ಯಾವ ರೀತಿನೇ ಆಗಿರ್ಬೋದು, ಆದ್ರೆ ಪ್ರೀತಿಯಲ್ಲಿ ಪಾಸ್. क्योंकि बाप का हर एक बच्चे के प्रति दिल का प्यार है. ಏಕೆಂದ್ರೆ ತಂದೆದು ಪ್ರತಿಯೊಂದು ಮಕ್ಕಳ ಪ್ರತಿ ಹೃದಯಪೂರ್ವಕ ಪ್ರೀತಿ ಇದೆ. चाहे कैसा भी बच्चा है, लेकिन मेरा है. ಬಲೆ ಆ ಮಗು ಯಾವ ರೀತಿನೇ ಇರ್ಬೋದು, ನನ್ನ ಮಗು ಆಗಿದ್ದಾರೆ. और जैसे आप भी कहते हो, ಹೇಗೆ ನೀವು ಸಹ ಹೇಳ್ತೀರಾ, मेरा बाबा, ನನ್ನ ಬಾಬಾ. तो बाप क्या कहते हैं? ಆಗ ತಂದೆ ಏನ್ ಹೇಳ್ತಾರೆ? मेरे बच्चे. ನನ್ನ ಮಕ್ಕಳು. ऐसी शुभभावना आपस में परिवार की भी होनी आवश्यक है. ಈ ರೀತಿ ಶುಭ ಭಾವನೆ ಪರಸ್ಪರ ಪರಿವಾರದಲ್ಲೂ ಸಹ ಇರಲೇಬೇಕು, ಅತಿ ಅವಶ್ಯ ಆಗಿದೆ. स्वभाव संस्कार को नहीं देखो. ಸ್ವಭಾವ ಸಂಸ್ಕಾರವನ್ನ ನೋಡ್ಬೇಡಿ. बाप जानते हैं भाव स्वभाव ತಂದೆ ಗೊತ್ತಿದೆ ಭಾವ ಸ್ವಭಾವ तो होते हैं. ಆ ರೀತಿಯಂತೆ ये ಇರ್ತಾರೆ. वर्तमान की चीज है. ಅಂದ್ರೆ ಭಾವ ಸ್ವಭಾವ ಅಂತ ಇರುತ್ತೆ. ಇದು ವರ್ತಮಾನದ ಮಾತಾಗಿದೆನಾ, यह भविष्य सत्युग में भी कायम रहेगी. ಅಥವಾ ಭವಿಷ್ಯ ಸತ್ಯುಗದಲ್ಲೂ ಸಹ ಇದು ಪಕ್ಕಾ ಆಗಿದ್ಬಿಡುತ್ತಾ, ಕಾಯಂ ಇದ್ಬಿಡುತ್ತಾ? वर्तमान की चीज है. ವರ್ತಮಾನದ ಮಾತಾಗಿದೆ. तो भाव स्वभाव को नहीं देखो. ಹಾಗಾಗಿ ಭಾವ ಸ್ವಭಾವವನ್ನ ನೋಡ್ಬೇಡಿ. प्यार को खत्म नहीं करो. ಪ್ರೀತಿಯನ್ನ ಸಮಾಪ್ತಿ ಮಾಡಬೇಡಿ. संबंध को खत्म नहीं करो. ಸಂಬಂಧವನ್ನ ಸಮಾಪ್ತಿ ಮಾಡಬೇಡಿ. कार्य को सफल कम करे, ಕಾರ್ಯವನ್ನ ಸಫಲ ಕಡಿಮೆ ಮಾಡಬೇಕು, ये राइट नहीं है. ಇದು ರೈಟ್ ಆಗಿಲ್ಲ. हमारा परिवार है. ನಮ್ಮ ಪರಿವಾರ ಆಗಿದೆ. और कौन सा परिवार है? ಮತ್ತು ಯಾವ ಪರಿವಾರ ಆಗಿದೆ? प्रभु परिवार है. ಪ್ರಭು ಪರಿವಾರ ಆಗಿದೆ. किसका परिवार है? ಯಾರ್ದು ಪರಿವಾರ ಆಗಿದೆ? प्रभु किसको कहा जाता है? ಪ್ರಭು ಅಂತ ಯಾರಿಗೆ ಹೇಳಲಾಗುತ್ತೆ? प्रमाण प्रकट रूपेण भू माने उत्पन्न हो. ಪ್ರ ಅಂದ್ರೆ ಪ್ರಕಷ್ಟ ರೂಪದಲ್ಲಿ, ಭೂ ಅಂದ್ರೆ ಉತ್ಪತ್ತಿ ಆಗೋದು. जो प्रकट रूप से जन्म लेता है, प्रत्यक्ष होता है संसार में. ಯಾರು ವಿಶೇಷ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರೆ, ಅಂದ್ರೆ ಸಂಸಾರದ ಜನ್ಮ ಪಡಿತಾರೆ ಮತ್ತು ಸಂಸಾರದಲ್ಲಿ ಪ್ರತ್ಯಕ್ಷ ಆಗ್ತಾರೆ. उस प्रभु का परिवार है. ಆ ಪ್ರಭುವಿನ ಪರಿವಾರ ಆಗಿದೆ.
परमात्मा परिवार है, ಪರಮಾತ್ಮ ಪರಿವಾರ ಆಗಿದೆ. इसमें कोई भी कारण से प्यार की कमी नहीं होनी चाहिए. ಇಲ್ಲಿ ಯಾವುದೇ ಕಾರಣದಿಂದ ಪ್ರೀತಿದು ಕೊರತೆ ಇರಬಾರ್ದು. तो प्यार की कमी है, ಏನು ಪ್ರೀತಿಯಲ್ಲಿ ಕೊರತೆ ಇದೆನಾ? प्यार अर्थात स्वभावना जरूर हो, ಪ್ರೀತಿ ಅಂದ್ರೇನೆ ಶುಭ ಭಾವನೆ ಅವಶ್ಯ ಇರಬೇಕು. कैसा भी है, ಭಲೆ ಯಾವ ರೀತಿನೇ ಇರ್ಲಿ, परमात्मा परिवार है. ಪರಮಾತ್ಮನ ಪರಿವಾರ ಆಗಿದೆ. जिसने माना है कि मैं प्रभु परिवार का हूँ, ಯಾರು ಒಪ್ಕೊಂಡಿದ್ದಾರೆ ನಾವು ಪ್ರಭು ಪರಿವಾರದ ಅವರು ಆಗಿದೀವಿ, तो परिवार अर्थात प्यार. ಪರಿವಾರ ಅಂದ್ರೇನೆ ಪ್ರೀತಿ. अगर परिवार में प्यार नहीं है ಒಂದ್ ವೇಳೆ ಪರಿವಾರದಲ್ಲಿ ಪ್ರೀತಿನೇ ಇಲ್ವೋ, तो परिवार ही नहीं है. ಆಗ ಪರಿವಾರನೇ ಇಲ್ಲ. इसलिए आज क्या पाठ पढ़ा? ಇದೇ ಕಾರಣ ಇವತ್ತು ಏನ್ ಪಾಠ ಓದಿದ್ರಿ? पाठ को पक्का किया. ಪಾಠವನ್ನ ಪಕ್ಕ ಮಾಡ್ಕೊಂಡ್ರ? हर आत्मा से स्वभावना, स्वभाव, ಪ್ರತಿಯೊಂದು ಆತ್ಮದ ಪ್ರತಿ ಶುಭ ಭಾವನೆ, ಶುಭ ये परमात्मा परिवार ಏನಿದು ಪರಮಾತ್ಮ ಪರಿವಾರ एक से एक समय ही होता है. ಒಂದು ಸಲ ಒಂದೇ ಸಮಯದಲ್ಲಿ ಇರುತ್ತೆ. इतना परिवार परमात्मा के सिवाय ಇಷ್ಟು ದೊಡ್ಡ ಪರಿವಾರ ಬಿಟ್ರೆ ಅಂದ್ರೆ और किसी का नहीं हो सकता. ಈ ಇಷ್ಟು ದೊಡ್ಡ ಪರಮಾತ್ಮನ ಪರಿವಾರ ಬಿಟ್ರೆ ಇನ್ಯಾರ್ದು ಇರೋದಕ್ಕೆ ಸಾಧ್ಯನೇ ಇಲ್ಲ. तो चेक करना, ಹಾಗಾಗಿ ಚೆಕ್ ಮಾಡ್ಕೊಳ್ಳಿ. क्योंकि ये भी पुरुषार्थ में विघ्न पड़ता है. ಮತ್ತು ಇಲ್ಲೂ ಸಹ ಪುರುಷಾರ್ಥದಲ್ಲಿ ವಿಘ್ನ ಬರುತ್ತೆ. तो विघ्न मुक्त होंगे तभी अनुभवी वन अनुभव के अथॉरिटी द्वारा ವಿಘ್ನದಿಂದ ಮುಕ್ತರಾಗ್ಬಿಟ್ರೆ ಆವಾಗ್ಲೇ ಅನುಭವಿಗಳಾಗ್ಬಿಟ್ಟು ಅನುಭವದ ಅಥಾರಿಟಿಯಿಂದ ಅಧಿಕಾರದಿಂದ सभी को अनुभवी बनावेंगे. ಆಗ ಎಲ್ಲರನ್ನು ಸಹ ಅನುಭವಿಗಳನ್ನಾಗಿ ಮಾಡ್ತೀರಾ. अच्छा, आज जो पहली बार आए हैं ಒಳ್ಳೇದು. ಇವತ್ತು ಯಾರು ಮೊದಲನೇ ಸಲ ಬಂದಿದ್ದೀರಾ वो उठ करके खड़े हो जाओ. ಅವ್ರು ಎದ್ಬಿಟ್ಟು ನಿಂತ್ಕೊಳ್ಳಿ, हाथ उठाओ. ಕೈಯನ್ನ ಅಲಗಾಡಿಸಿ. बाप दादा पहले बारी आने वालों को विशेष मुबारक दे रहे हैं. ಬಾಪ್ ದಾದ ಮೊದಲನೇ ಸಲ ಬರುವಂತವ್ರಿಗೆ ವಿಶೇಷವಾಗಿರುವಂತ ಶುಭ ಕಾಮನೆ ಕೋರ್ತಾ ಇದ್ದಾರೆ. क्योंकि टू लेट के बजाय लेट में भी आ तो गए ना. ಅಂದ್ರೆ ಟೂ ಲೇಟ್ ಆದಾಗ ಬಂದಿಲ್ಲ, ಲೇಟ್ ಆಗಂತೂ ಬಂದಿದ್ದೀರಾ. ऐसे क्यों बोला? ಈ ರೀತಿ ಏನು ಕೇಳಿದ್ರು? क्योंकि अभी लेट का बोर्ड लगा है लेकिन टू लेट का बोर्ड नहीं लगा है. ಏಕೆಂದ್ರೆ ಈಗ ಲೇಟಿನ ಬೋರ್ಡ್ ಆಗಿದೆ ಮತ್ತು ಟೂ ಲೇಟಿನ ಬೋರ್ಡ್ ಅನ್ನ ಹಾಕಿಲ್ಲ. और बाप दादा सभी आने वालों को ये खुशखबरी सुनाते हैं ಬಾಪ್ ದಾದ ಎಲ್ಲ ಬರುವಂತವ್ರಿಗೆ ಈ ಶುಭ ಸಮಾಚಾರವನ್ನ ತಿಳಿಸ್ತಾರೆ. कि अगर देरी से आने वाले भी तीव्र पुरुषार्थी ಒಂದ್ ವೇಳೆ ಲೇಟ್ ಆಗಿ ಬರುವಂತವ್ರು ಸಹ ತೀವ್ರ ಪುರುಷಾರ್ಥಿ अर्थात उड़ती कला का पुरुषार्थ कर आगे बढ़ने चाहें ಮತ್ತು ಏರುವಂತ ಕಲೆಯ ಪುರುಷಾರ್ಥಿ ಆಗ್ಬಿಟ್ಟು ಮುಂದೆ ಹೋಗ್ಬೇಕು, तो तीव्र पुरुषार्थ द्वारा आगे जा सकते हैं. ತೀವ್ರ ಪುರುಷಾರ್ಥದ ಮೂಲಕ ಮುಂದೆ ಹೋಗ್ಬಹುದು. लेकिन पुरुषार्थ तीव्र होना चाहिए. ಆದ್ರೆ ಪುರುಷಾರ್ಥ ಸ್ಪೀಡ್ ಆಗಿರ್ಬೇಕು. समय कम है इसलिए साधारण पुरुषार्थी नहीं. ಸಮಯ ಕಡಿಮೆ ಇದೆ, ಹಾಗಾಗಿ ಸಾಧಾರಣ ಪುರುಷಾರ್ಥಿ ಆಗ್ಬಾರ್ದು. हर बारी बाप दादा पहले बारी आने वालों को देख करके खुश होते हैं. ಪ್ರತಿ ಸಲ ಬಾಪ್ ದಾದ ಮೊದಲನೇ ಸಲ ಬರುವಂತವ್ರನ್ನ ನೋಡ್ಬಿಟ್ಟು ಖುಷಿ ಪಡ್ತಾರೆ. और सभी आने वाले को ಎಲ್ಲಾ ಬರುವಂತವ್ರಿಗೆ परिवार, सारा ही परिवार आपको देख करके खुश होता है. ಪರಿವಾರ, ಇಡೀ ಪರಿವಾರ ನಿಮ್ಮನ್ನ ನೋಡ್ಬಿಟ್ಟು ಖುಷಿ ಪಡುತ್ತೆ. आ तो गए हैं, ಬರದಂತೂ ಬಂದ್ಬಿಟ್ಟಿದೀರಾ. कुछ न कुछ वर्षा लेने के अधिकारी तो बनेंगे. ಏನಾದ್ರೂ ಆಸ್ತಿ ತಗೊಳ್ಳೋದಿಕ್ಕೆ ಅಧಿಕಾರಿಗಳಂತೂ ಆಗ್ತೀರಾ. इसलिए बाप दादा भी कहते हैं भले पधारे. ಇದೇ ಕಾರಣ ಬಾಪ್ ದಾದನು ಸಹ ಹೇಳ್ತಾರೆ ಭಲೆ ಬನ್ನಿ. बाप के बिछड़े हुए बच्चे भले पधारे. ತಂದೆಯಿಂದ ಅಗಲಿ ಹೋಗಿರುವಂತ ಮಕ್ಕಳು ಬನ್ನಿ. अच्छा, बैठ जाओ. ಅಜ್ಜ ಒಳ್ಳೇದು, ಕೂತ್ಕೊಳ್ಳಿ. आज सेवा का टर्न
राजस्थान और इंदौर का है। ಇವತ್ತು ಸೇವೆಯ ಟರ್ನ್ ರಾಜಸ್ಥಾನ ಮತ್ತು ಇಂದೋರ್ದಾಗಿದೆ. अच्छा, पहले इंदौर वाले हाथ उठाओ। ಒಳ್ಳೇದು, ಮೊದಲು ಇಂದೋರ್ನವರು ಕೈ ಎತ್ತಿ. अभी राजस्थान वाले भी हाथ उठाओ। ಈಗ ರಾಜಸ್ಥಾನದವರು ಸಹ ಕೈ ಎತ್ತಿ. अच्छा, दोनों ने अपनी सेवा का पार्ट अच्छा बजाया है। ಒಳ್ಳೇದು, ಇಬ್ರು ಸಹ ಸೇವೆಯ ಪಾಠನ ಚೆನ್ನಾಗಿ ಮಾಡಿದೀರಾ. बाप दादा ने देखा है ಬಾಪ್ ದಾದಾ ನೋಡಿದರೆ ये सेवा का चांस सभी उमंग उत्साह से करते भी हैं ಈ ಸೇವೆಯ ಚಾನ್ಸ್ ಅನ್ನ ಉಮಂಗ್ ಉತ್ಸಾಹದಿಂದ ಮಾಡ್ತಾರೆ और दूसरों से कराते भी हैं। ಮತ್ತು ಬೇರೆಯವ್ರ ಮೂಲಕ ಮಾಡಿಸ್ತಾರೆ. सेवा का ये पार्ट इन 10-15 दिन में भिन्न भिन्न कमाई का साधन है। ಈ ಸೇವೆಯ ಪಾಠ ಏನಿದೆ ಇದು ಭಿನ್ನ ಭಿನ್ನ ರೂಪದಲ್ಲಿ ಸಂಪಾದನೆ ಮಾಡಿಕೊಳ್ಳುವಂತದ್ದಾಗಿದೆ. क्योंकि मधुबन में आकर के कमाई करते हो। ಏಕೆಂದ್ರೆ ಮಧುಬನದಲ್ಲಿ ಬಂದ್ಬಿಟ್ಟು ಸಂಪಾದನೆ ಮಾಡ್ಕೊಳ್ತೀರಾ. एक फायदा ये है ಈ ಪ್ರಯೋಜನ ಇದಾಗಿದೆ. कि सेवा का मेवा हर एक का पुण्य जमा होता है। ಸೇವೆಯ ಒಂದು ಮೇವ ಪ್ರಾಪ್ತಿ ಪ್ರತಿಯೊಬ್ಬರದು ಸಹ ಪುಣ್ಯವನ್ನ ಜಮಾ ಮಾಡ್ಕೊಳ್ಳುತ್ತೆ. दूसरा फायदा ಮತ್ತೊಂದು ಪ್ರಯೋಜನ ಆಗಿದೆ, यहाँ मधुबन का ज्ञान का वायुमंडल ಇಲ್ಲಿ ಮಧುಬನದ ಜ್ಞಾನದ ವಾಯುಮಂಡಲ ಅಥವಾ ವಾತಾವರಣ, बड़े परिवार का वायुमंडल, ದೊಡ್ಡ ಪರಿವಾರದ ವಾಯುಮಂಡಲ, स्नेह का पुरुषार्थ में भी बल मिल जाता है। ಸ್ನೇಹದ ಪುರುಷಾರ್ಥದಲ್ಲೂ ಸಹ ಶಕ್ತಿ ಸಿಕ್ಬಿಡುತ್ತೆ. वायुमंडल वाइब्रेशन ಏಕೆಂದ್ರೆ ವಾಯುಮಂಡಲ ಮತ್ತು ವೈಬ್ರೇಷನ್ और ज्ञान स्नान एक बारी तीर्थों पर करते हैं। ಜ್ಞಾನ ಸ್ಥಾನ ಒಂದೇ ಸಲ ತೀರ್ಥ ಯಾತ್ರೆಯಲ್ಲಿ ತೀರ್ಥ ಸ್ಥಾನದಲ್ಲಿ ಮಾಡ್ತಾರೆ. एक बारी भी जाते हैं ಒಂದೇ ಸಲ ಹೋಗ್ತಾರೆ, तो अपना बहुत पुण्य मानते हैं। ಆಗ ತಮ್ಮದು ತುಂಬಾನೇ ಪುಣ್ಯ ಅಂತ ತಿಳ್ಕೊಳ್ತಾರೆ. और यहाँ तो जितने दिन भी रहते हो उतने दिन ज्ञान स्नान और ज्ञान के वचन का ही ಇಲ್ಲಿ ಎಷ್ಟೇ ದಿನ ಇರ್ತೀರಾ ಅಷ್ಟು ದಿನಗಳಲ್ಲಿ ಜ್ಞಾನ ಸ್ನಾನ ಮತ್ತು ಜ್ಞಾನದ ವಚನಗಳನ್ನು कानों से श्रवण करते हो। ಕಿವಿಗಳ ಮೂಲಕ ಕೇಳ್ತೀರಾ. और सेवा में दौड़ते रहते हो, ಮತ್ತು ಸೇವೆಯಲ್ಲಿ ಓಡೋಗ್ತಾ ಇರ್ತೀರಾ, उड़ते रहते हो। ಆರ್ತಾ ಇರ್ತೀರಾ. 30 जनवरी 2010 की अव्यक्तवाणी का चौथा पेज। और योगी आत्माएं